ವೆಲ್ಕಮ್ ಬ್ಯಾಕ್ ಟು ರಶ್ಮಿ ಗೌಡ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಏನಂತ ಅಂತಂದರೆ ನಾನು ನಮ್ಮಮ್ಮ ಮನೆಗೆ ಹೋಗ್ತಾ ಇದ್ದೀನಿ, ಬನ್ನಿ. ಸೊ ಇವಾಗ ಬಂದ್ವಿ ನಾವು ನಮ್ಮ ಅಜ್ಜಿ ಮನೆಗೆ. 2 ದಿನ ಲೈಕ್ ನಮ್ಮ ಅಕ್ಕ ಇರ್ತಾಳೆ ಇಲ್ಲಿ. 2 ದಿನ ಅವಳು ಇಲ್ಲದೆ ಇರೋದಕ್ಕೆ ಎಷ್ಟು ಮೆಸ್ ಆಗಿದೆ ಅಂತ ಅಂದರೆ ಮನೆ ಯಪ್ಪ. ಸೊ ಇವಾಗ ಅಲ್ಲೇ ಇರ್ತಿದ್ದಾರೆ ಎಲ್ಲ. ಸೊ ಇವಾಗೆಲ್ಲ ಆತ ಅಂತ ಹೇಳು. ನಮ್ಮ ಅಪ್ಪನವೇ ನನ್ನ ತಮ್ಮ ಇರ್ತಾರೆ. ನೋಡಿದ್ದೀರಲ್ಲ ಗಂಡಸ್ರುಗಳ ಬುದ್ಧಿ, ಅವ್ರೇನು ಕ್ಲೀನ್ ಮಾಡಲ್ಲ, ಎಲ್ಲ ಹಂಗಂಗೆ ಬಿಸಾಕ್ಬಿಟ್ಟಿರ್ತಾರೆ. ಅಲ್ಲೇ ಎಲ್ಲ ಬಾಯ್ಸೂ ಹಂಗಿರಲ್ಲ. ಸಾರಿ, ಬೇಜಾರು ಮಾಡ್ಕೊಂಡು. ಎಲ್ಲ ಬಾಯ್ಸು ಹಂಗಿರಲ್ಲ. ಅದೇ ಒಬ್ಬೊಬ್ರು ಆ ಥರ ಇರ್ತಾರೆ, ಏನೋ ಮಾಡೋಕ್ಕಾಗಲ್ಲ. ಆ ಥರ ಸಿಕ್ಕಿರೋರೆಲ್ಲ ಲಕ್ಕಿ. ಅದೇ ಕ್ಲೀನ್ ಮಾಡೋರು. ನಾವಿವಾಗ ಕ್ಲೀನ್ ಮಾಡಿಬಿಟ್ಟು ಹೋಗೋಣ ಅಂದ್ಕೊಂಡು ಬಂದಿದ್ದೀವಿ. ಅವಳ ಹುಡುಗಿ ಇನ್ನೂ 2-3 ಡೇಸ್ ಆಗುತ್ತೆ ಬರೋದು. ಸೊ ನಾವೇ ಕ್ಲೀನ್ ಮಾಡಬೇಕು. ಇವಾಗ ಕ್ಲೀನ್ ಮಾಡ್ತೀವಿ ಗೈಸ್. ಏನೇ ಡ್ರೆಸ್ ಕೇಳುವಂತೆ, ಸ್ಕೂಲ್ ಓಪನ್ ಇಲ್ವೇ ನಿಮಗೆ? ಇವತ್ತಿಲ್ಲ ಅಂದ್ರೆ ನಾಳೆ ಹೇಳ್ತಾರೆ. ಇನ್ನೂ ಹೇಳ್ತಾನೆ ಇದ್ದಾರೆ. ನೋಡು ಯೂಟ್ಯೂಬ್ ಬಾಯಲ್ಲಿ ಹಾಯ್ ಅನ್ನು. ಹಾಯ್. ಇಲ್ಲೇ ಇರೋ ಸುಷ್ಮಕ್ಕ ಬೆಂಗಳೂರಿಗೆ ಹೋಗೈತೆ. ಬೆಂಗಳೂರಿಗೆ ಒಂದೊಂದ್ಸತಿ ರಾಜಪ್ಪ ಅಮ್ಮನ ಮನೆಗೆ ಅಂತದೆ, ಒಂದೊಂದ್ಸತಿ ಸುಷ್ಮಕ್ಕ ಒಂದೊಂದ್ಸತಿ ರಾಜಪ್ಪ ಅವ್ರ ಅಮ್ಮನ ಮನೆಗೆ ಹೋಗೋದೇ ಅಂತು. ಆಮೇಲೆ ತೀರ್ಪಲ ಕೇಳಿದ್ರೆ ಬೆಂಗಳೂರಿಗೆ ಹೋಗೋದೇ ಅಂತು. ನಿಮಗೆ ರಾಜಪ್ಪನ ಮಾತು ಸತ್ಯನೋ ಸುಷ್ಮನ್ ಮಾತು ಸತ್ಯನೋ? ಸುಷ್ಮಕ್ಕೊಂದು. ಮತ್ತೆ ಹಂಗಾರ ಅನ್ಕೋ. ಸ್ಕೂಲ್ ಸ್ಟಾರ್ಟ್ ಆಗ್ಲಿಲ್ವೇನ ಕೆಂದಿ? ಎಲ್ಲರಿಗೂ ಸ್ಟಾರ್ಟ್ ಆಗಿರೋಳು ಒಬ್ಳು ಮಾತ್ರ. ಇವಳೊಬ್ಳಿಗೆ ಗೈಸ್ ಎಷ್ಟು 1 ತಿಂಗಳಿಂದ ಹೇಳ್ತಾನೆ ಅವಳೆ, ಅಕ್ಕ ಎಕ್ಸಾಮ್ ಬರ್ದಿದ್ದೀನಿ ಅಕ್ಕ, ಇನ್ನೂ ರಿಸಲ್ಟ್ ಬರಲಿಲ್ಲ ಅಂತ. ಯಾವ್ದು ಎಕ್ಸಾಮ್ ಅದು? ಮುರಾರ್ಜಿದು. ಅಂದ್ರೆ ಲೈಕ್ ಇರುತ್ತಲ್ಲ ಏನದು, ಫ್ರೀ ಎಜುಕೇಶನ್. ಸೆಕೆಂಡ್ ಟೈಮ್ ಫಿಫ್ತ್ ಅಲ್ಲಿ ಬರ್ದಿದ್ಲು, ಪಾಸ್ ಆಗಿದ್ಲು, ಬಟ್ ಕಳ್ಸಿರ್ಲಿಲ್ಲ. ಹೇಳ್ತಾರೆ. ಫೈನಲಿ ಕೆಲಸ ಎಲ್ಲ ಮುಗಿಸಿದ್ವಿ. ಇನ್ನೇನು 3 hours ಆಯಿತು ನನ್ನ ಕೆಲಸ ಹಿಡಿದು ಮುಗೀತು. 7 ಅಂತೂ ಒಂದು ಕೆಲಸನೂ ನನಗೆ ಮಾಡಿಕೊಡ್ಲಿಲ್ಲ. ಕೂತಿದ್ಲು ಸುಮ್ಮನೆ, ಎಷ್ಟು ಕೂಗಿದ್ರೂ ಬರಲಿಲ್ಲ. ನಾನೇ ಮಾಡ್ಕೊಂಡಿದ್ದೀನಿ. ನಿಮಗೆ ಗೊತ್ತಲ್ಲ ಹೆಂಗಸ್ರುಗಳ ಮನೆಗಳಲ್ಲಿ ಇಲ್ಲ ಅಂತಂದರೆ ಎಷ್ಟು ಗಲೀಜಾಗಿರುತ್ತೆ ಅಂತ. ಕೆಲಸ ಎಲ್ಲ ಮುಗೀತು. ಇವಾಗ ನಮ್ಮ ದೊಡ್ಡಮ್ಮನ ಮನೆಗೆ ಹೋಗ್ತಾ ಇದ್ದೀವಿ. ಆದ್ರೆ ಅಲ್ಲೂ ವಿಡಿಯೋ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀವಿ. ಇವಳು ಬಂದು ಕೆಂದಿ ಅಂತ. ಕೆಂದಿ ನಿಮ್ಗೆ ಗೊತ್ತಲ್ಲ, ಅವಾಗಲೇ ಹೇಳಿದ್ನಲ್ಲ ನಾನು ಕೆಂದಿ ಅಂತ. ಇಷ್ಟು ಚಿಕ್ಕ ವಯಸ್ಸಿಂದನೂ ಅವಳು ನಮ್ಮ ಮನೆಯಲ್ಲೇ ಇರೋದು ಅಂತ ಅಲ್ಲ, ಎದುರುಗಡೆ ಕ್ಲೋಸ್ ಅಷ್ಟೇ. ನಾವು ಬಂದ್ರೆ ಸಾಕು ಆಯ್ ಆಂಟಿ ಅಂತ ಅನ್ಕೊಂಡು ಬಂದ್ಬಿಡ್ತಾಳೆ. ಎಲ್ಲರೂ ಹೇಳ್ತಾರೆ ನಂದು ಅವಳದು ಒಂದೇ ಬಾಯಿ ಅಂತ. ಇದೇ ಊರಲ್ಲಿ ಹುಟ್ಟಿದೀವಲ್ವಾ, ಹಂಗಾಗಿ. ಪಾಪ ಗಾಯ ಎಲ್ಲ ಆಗ್ಬಿಟ್ಟಿದೆ, ನೊಣ ಎಲ್ಲ ಕಚ್ಚಿ. ಫಲ ಇವತ್ತು ನಾಳೆ ನೀವು ಕರು ಹಾಕುತ್ತೆ, ನೋಡೋಣ. ಪಾಪುನೇ ಹಾಕೆ. ನಾವು ಫ್ರೆಂಚ್ ಫ್ರೈಸ್ ಮಾಡ್ತಾ ಇದೀವಿ ಅಂಡ್ ಸ್ಮೈಲೀಸ್ ಟೂ. ಇದೆಲ್ಲ ಇದೆ ನೋಡಿ. ಗಾಡಿ ಒಳಗೆ ಹಾಕೋತೀನಿ ಬಿಡ. ಕಿತ್ಲಿ ಹಣ್ಣು ಕೊಂಚ್ಬಿಡಿ. ನಿಮ್ಮನ್ನ ನಮ್ಮನ್ನು ಬೇಡ ನಮ್ಮನ್ನು ಎಲೆ ಕಿತ್ತಬೇಕಾಯ್ತಾ? ಬೇಡವೆ ಎಲೆ ಅಲ್ಲೇ ಇರ್ಬೇಕು ಒಳಗಡೆ. ಅಮ್ಮ ಸೈಡು ಕೊಡಮ್ಮ, ವಯ್ಯಾರ ಮಾಡ್ಕೊಂಡು ವಿಡಿಯೋ ಮಾಡ್ತಾಳೆ, ಆಗ್ತಾಳೆ ಯೂಟ್ಯೂಬ್ಗೆ. yesterday evening's game once
60 was defended. So we betwixt and between there, what's a good score? ಇವಾಗಷ್ಟೇ ಮನೆಗೆ ಬಂದ್ವಿ. ಸೊ ನಮ್ಮ ವಿಡಿಯೋ ಇಲ್ಲಿಗೆ ಎಂಡ್ ಆಗ್ತಾ ಇದೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಟು ರಶ್ಮಿ ಗೌಡ ಯೂಟ್ಯೂಬ್ ಚಾನಲ್. ಬಾಯ್.